ಗೈಸ್ ಒಂದು ಟ್ಯಾಂಕ್ ತುಂಬಿಸಕತ್ತ ನೀರು ಅಳತೆ ಮಾಡಾಕ್ತಿಲ್ಲ ಇವನು ಹೇಳಕತ್ತೀನಿ ನಾನು. ಅಲ್ಲದೆ ಅದೆಲ್ಲ ನೀರು ನಿನ್ನೆಲ್ಲ ಬೋದತ್ತಲೆ ಸಿಡಿತಾ. ಓ ಮೊದಲು ಅಡ್ವಾನ್ಸ್ ಪ್ರಿಕಾಷನ್ಗಳೆಲ್ಲ ಇದು ಬಿಡ. ಆನ್ ಮಾಡ್ತೀನಿ ನೋಡ್ರಿ. 1 2 3. ಇಲ್ಲಿ ಪ್ರೊಜೆಕ್ಟ್ ಹಾಕಿ ಲೈಟ್ ಆಫ್ ಮಾಡಿ ಸಖತ್ ಕಾಣಿಸುತ್ತೆ ನೋಡಿ. ಕ್ರಿಕೆಟ್ ನೋಡ್ತೀವಿ ಈಗ. ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಿರು ಟ್ಯೂಬ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಇಂಟ್ರೊಡಕ್ಷನ್ ಯಾವಾಗಲೂ ಇದೇ ಚೇರ್ ಮೇಲೆ ಕೊಟ್ಟು ಮಾಡೋದು ನಾನು. ಇವಾಗ ನಮ್ಮ ಫ್ರೆಂಡ್ ಬಂದಿದ್ದಾನೆ, ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಇಬ್ಬರು ಸೇರ್ಕೊಂಡು ಇವನೇ ಕುಕ್ ಮಾಡ್ತಾನೆ. ನೋಡ್ರಿ, ಹೇಳು. ನಮಸ್ಕಾರ. ಬಿರಿಯಾನಿ ಮಾಡ್ತಾನಂತ ಈಗ. ಅದಕ್ಕೆ ಐಟಮ್ ಒಂದೂ ಇಲ್ಲ, ಏನಾದರೂ ಬೇಕಂದ್ರೆ ತಗೊಂಬರೋಣ ಅಂತ ಹೊರಗಡೆ ಹೋಗಿ ಬರ್ತೀವಿ. ಚಿಕನ್ ತಗೊಂಡು ಹಾಗೆ ತರಕಾರಿ ಗಿರ್ಕಾರಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಬೇಕೆಲ್ಲ ಐಟಮ್ಸ್ ಹೊರಗಡೆ ಹೋಗಿ ತಗೊಂಬರ್ತೀವಿ. ಬನ್ನಿ ಹೋಗೋಣ. ರೆಫರ್ ಮಾಡಿ ಟೈಮಲ್ಲಿ ಯಾವ ರ್ಯಾಪರ್ಸ್ ಇದ್ರು? ಹನಿ ಸಿಂಗ್ ಇದ್ರ? ಹನಿ ಸಿಂಗ್ ಸಾಂಗ್ ಚಿರಂಜೀವಿ ಅಂತ ಇದ್ರು ಒಬ್ಬ. ಗೈಸ್ 1 kg ಚಿಕನ್ ತಂದಿದ್ವಿ, ಹಾಗೆ ತರಕಾರಿ ಸ್ವಲ್ಪ ತರಕಾರಿ ಏನಿದ್ರು ಮನೆಗೆ ಟೊಮೆಟೊ ಈರುಳ್ಳಿ ತಗೊಂಡಿದ್ದೀವಿ. ಮಾಡೋದಕ್ಕೆ ಇನ್ನೇನು ರೆಡಿ ಮಚ್ಚ ಇದೆಯಾ? ಓಕೆ ಗೈಸ್, ಇನ್ನು ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಲೇಟ್ ಆಗುತ್ತೆ. ಆಲ್ರೆಡಿ ಟೈಮು ಎಷ್ಟಾಗುತ್ತಲ್ಲ, 6:30. ಎಷ್ಟು ಗಂಟೆ ನಿಲ್ಬೋದು? 1.5 ತಾಸು. 8 ಗಂಟೆ ಆಗುತ್ತೆ. ಬ್ಯಾಚುಲರ್ಸ್ ಇಲ್ಲ ಇದು. ನಾವು ಮತ್ತೆ ಹೊಸ್ತಾಗಿ ಸ್ವಲ್ಪ ಟ್ರೈ ಮಾಡ್ತಾರೆ, ಬಿರಿಯಾನಿ ಟ್ರೈ ಮಾಡ್ತಾರೆ. 8 ಗಂಟೆ ಅಂದ್ರೆ ಅದು ಊಟ ಮಾಡೋದು ಅರ್ಧ ಗಂಟೆ ಅಷ್ಟೇ. 1 ತಾಸು ಮಾಡ್ತೀವಿ. ಇನ್ನೊಬ್ಬ ಬರ್ದಿದ್ದಾನೆ, ವೇಟ್ ಮಾಡ್ತಾ ಇದೀವಿ. ಅವನು ಬಂದಾಗ ಹೋಗಿ ಪಿಕಪ್ ಮಾಡ್ಕೊಂಡ್ ಬರ್ತಾನೆ. ಸೊ ಸ್ಟಾರ್ಟ್ ಮಾಡ್ತೀವಿ ಈಗ. ಎಸ್, ಲೆಟ್ಸ್ ಗೋ. ಗೈಸ್ ಎಲ್ಲ ಚಿಕನ್ ತೊಳ್ಕೊಂತಿದ್ದಾನೆ. ಗೈಸ್ 1 kg ಚಿಕನ್ 290 ಎಷ್ಟಿತ್ತು? 290 320 ಅಲ್ಲ, ವಿತ್ ಸ್ಕಿನ್ನು 290 ಇದೆ, ವಿತೌಟ್ ಸ್ಕಿನ್ನು 320 rupees ಇದೆ. ಬೆಂಗಳೂರಲ್ಲಿ ಭಾಳ ರೇಟ್ ಆಗ್ಬಿಡೋದು ಈಗ. 30 ರೂಪಾಯಿ ತೆಗಿಲ್ಲ ಹಂಗಲ್ಲ, ನಾರ್ಮಲ್ ಆಗಿ 180-200 rupees ಇತ್ತು ಕೆಜಿಗೆ. ಈಗ 250 ಅಲ್ಲ, ಸ್ಟಾರ್ಟಿಂಗ್ 180 ಇತ್ತು, 140 ಇತ್ತು ಅವಾಗ ಬಿಡು. ರೀಸೆಂಟ್ ಆಗಿ 1 ಮಂತ್ ಬೇಕು 180-200 ಇತ್ತು. ಈಗ ಆಲ್ರೆಡಿ ಅರೌಂಡ್ 300 ರೀಚ್ ಆಗಿದೆ. ಇನ್ನೊಬ್ಬ ಫ್ರೆಂಡ್ ಫೋನ್ ಮಾಡಿದ್ದ, ಅವ್ನು ಬರ್ತಾನೆ. ಇವನು ಕರ್ಕೊಂಬರಕ್ ಹೋಗ್ತಾನ ನನ್ನ ಸ್ವಲ್ಪ. ಪಿಕಪ್ ಮಾಡ್ತಾನೆ. ನಾವು ತಿನ್ನಕ್ಕಷ್ಟೇ ಇರೋದು. ಏನನ್ನ ಹೇಳಿದ್ರೆ ತರಕಾರಿ ಹಚ್ಕೊಡ್ತೀನಿ. ಏನೇನ್ ಮಚ್ಚದ? ಖಾರ ಪುಡಿ ಏನನ್ನ ಹಾಕಿ, ಅರಿಶಿನ, ಮತ್ತೆ ಇದು ಫೋಕಸ್ ಆಗ್ತಿಲ್ಲ. ಜೀರಾ ಪೌಡರ್, ಧನಿಯಾ ಪುಡಿ ಹಾಕ. ಏನಾಗಲ್ಲ, ಮಸಾಲ, ಕುಕಿಂಗ್ ಚಾನಲ್ ಹಾಕಲಿ. ಗಾರ್ಲಿಕ್ ಪೇಸ್ಟ್, ಮೊಸಾರು ಮುಸರೆ ಮಾಡ್ತೀಯಲ್ಲ ನೀನು. ಮೊಸಾರು ಸಾಕಿಷ್ಟೇ ಮಿಕ್ಸ್ ಮಾಡ್ತೀರಾ? ಗೈಸ್ ಚಿಕನ್ನು ಕಾಯ್ತಿದೆ, ಭಾಳ ಕಾಯಿಸ್ಬಾರ್ದು. ಅದಕ್ಕೆ ಅದ್ರ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ನಾವೀಗ. ಆಗಿದೆ, ಅದಕ್ಕೆ ಫ್ರೆಶ್ ಅಪ್ ಮಾಡಿಸಿದೀವಿ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದನ್ನ ನಮ್ಮಲ್ಲಿ ಒಂದಾಗಿ ಮಾಡಕತ್ತೀವಿ ನಾವು. ಅದನ್ನ ಜೀರ್ಣಿಸ್ಕೊಳಕತ್ತೀವಿ, ವೇಸ್ಟ್ ಮಾಡಲ್ಲ ಯಾವ್ದನ್ನ. ಈ ಮಸಾಲ ಪಾಪ ಇದು ಹಂಗೆ ಇದು ಹಚ್ಚಿ ಮಸಾಲ ಇದು ಮಾಡಿ ಸುಟ್ಕೊಂಡ್ ಬಿಡ್ಬೋದಲ್ಲ. ಫ್ರೈ ಮಾಡ್ರೆ ಆಯಿಲಲ್ಲಿ ಕಬಾಬು. ಈಗ ಕೋಳಿ ಹಾಕೋಣ. ಕೋಳಿ ಗೈಸ್ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ಸುತ್ತೆ ನೋಡಿದ್ರೆ. ತಿನ್ನೋದು ಮಜಾ ಬರುತ್ತೆ. ಅದು ವೇಸ್ಟ್ ಆಗ್ಬಿಡ್ತೈತೆ ತಿನ್ನಿದ್ರೆ. ಪಾಪ ಅದು ಸತ್ತನ್ನು ಏನ್ ಯೂಸ್ ಅಂತಂದು ಅದು ಪ್ರಾಣನ ತ್ಯಾಗ ಮಾಡಿದ್ರು ಯಾರು ತಿನ್ನಿದ್ರೆ ಅದು ಇನ್ನೂ ಬೇಜಾರಾಗತ್ತೆ. ಅದಕ್ಕೋಸ್ಕರ ತಿಂತೀನಿ ಬಿಟ್ರೆ ಇನ್ನೊಂದು ಏನಿಲ್ಲ ಗೈಸ್ ಅಂತದ.
ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ತುಂಡು ತುಂಡು ಕಟ್ಟಾದ್ರೆ ಒಬ್ರು ತಿನ್ನೋದಂದ್ರೆ ಅದು ಏನಕ್ಕಂತದ ಅಪ್ಪ ಒಂದು ಎಷ್ಟು ಕ್ರೂಯಲ್ ಆಗಿ ಮಾತಾಡಕತ್ತೀನಿ ನಾನು. ನಿಮ್ಗೆ ಚಿಕನ್ ಆಗಲ್ಲ ಅಂದ್ರೆ ಇದು ಬದಲಿ ಪನ್ನೀರ್ ಏ ತಪ್ಪು ತಿಳ್ಕೊಬೇಡ್ರಿ ಗೈಸ್, ಅಂದ್ರೆ ಮತ್ತೆ ಎಲ್ಲರೂ ತಿಂತಾರಂತ ತಿಂತೀವಿ. ಬಟ್ ಹಾ ಅದು ನೋಡಿದ್ರೆ ಏನೋ ಇದ ಅನಿಸ್ತದೆ, ಏನಾಗಲ್ಲ ಅದು ಮಾಡಿ ತಿನ್ನಕ ಏನಾಗಲ್ಲ, ಮಾಡಕ್ಕ ನೋಡಿದ್ರೆ ಏನೋ ಒಂದು ಅನ್ಸುತ್ತೆ. ಓಕೆ ಅವ್ನು ಬರ್ತಿದ್ದಲ್ಲ ಮಚ್ಚ, ಎಷ್ಟು ಗಂಟೆಗೆ ಇನ್ನೇನು ಬಿಡ್ತೀನಿ, ಇನ್ನೊಂದು 5 ನಿಮಿಷ ಬಿಟ್ಟು. ಓಕೆ ಸೊ ಚಿಕನ್ ಮ್ಯಾರಿನೇಟ್ ಆಗಿದೆ. ಈ ಫೋಕಸ್ ಆಗ್ತಿರಲ್ಲ, ನಿಂದು ಸರಿ ಫೋಕಸ್ ಆಗಲ್ಲಪ್ಪ. ರೈಸ್ ಎಲ್ಲ ಮಾಡಿದಾನೆ, ಚಿಕನ್ ಎಲ್ಲ ಮಿಕ್ಸ್ ಮಾಡಿದಾನೆ. ಇದೊಂದು ಸ್ವಲ್ಪ ಹೊತ್ತು ಹಂಗೆ ಬಿಡ್ಬೇಕು, ಮ್ಯಾರಿನೇಟ್. ರೈಸ್ ಅದೆಲ್ಲ ರೆಡಿ ಮಾಡಿಟ್ಟಿದ್ದಾನೆ ಮಿಕ್ಸ್ ಮಾಡಿ. ಇನ್ನೇನು ಈಗ ಅವನು ಕರ್ಕೊಂಬರ್ತಾನೆ. ಒಂದು ಎಷ್ಟೊತ್ತಾಗ ಮಚ್ಚ ಹೋಗ್ಬರಕ್ಕೆ ಒಂದು 15-20 ಮಿನಿಟ್ಸ್, ಒಂದು 20 ಮಿನಿಟ್ಸ್ ಬೇಕಾಗುತ್ತೆ. ಒಂದು ಅರೌಂಡ್ 5 ಕಿಲೋಮೀಟರ್ಸ್ ದೂರ ಇದೆ ನಾನು, ಹೋಗ್ತಾ 5 ಕಿಲೋಮೀಟರ್ ಬರ್ತಾ 5 ಕಿಲೋಮೀಟರ್ 10 ಕಿಲೋಮೀಟ್ರು ತನಕ. ಅದರಲ್ಲಿ ಮ್ಯಾರಿನೇಟ್ ಏನಂತಾರೆ, ಮ್ಯಾರಿನೇಟ್ ಹಾಕತ್ತದು. ಸರಿ ಹೋಗ್ಬಾ, ಅಷ್ಟೋ ತನಕ ನಾನು ಒಂದು ಸ್ವಲ್ಪ ಖಾರ ಪಾರ ಇದ್ದಾವೆ ಬಾಯಾಗ ಹಾಕೊಂಡು ಒಂದೆರಡು ಗುಟ್ಟು ತಿನ್ಕೊಂಡ್ಬಿಡ್ತೀನಿ. ಮತ್ತೆ ಸಿಗೋಣ, ಹೋಗ್ಬಾ. ಗೈಸ್ ಬಂದಿದ್ದಾರೆ ಮನೆಗೆ, ಬಂದಿದ್ದಾನೆ ಚಂದ್ರು. ಹಾಯ್ ಮಚ್ಚ. ಬಂದಿದ್ದಾನೆ. 8 ಗಂಟೆ ಒಳಗೆ ಅಡಿಗೆ ಹಾಕತ್ತಂದ್ರೆ 8 ಗಂಟೆಗೆ ಬಂದಿದ್ದಾರೆ ವಾಪಸ್ ಕರ್ಕೊಂಡು. ಈಗಿಂದ ಇಲ್ಲಿ ನೋಡ್ರಿ, ಇಲ್ಲಿ ಹೊಸ ರೀತಿ, ಇಲ್ಲಿ ಎಲ್ಲಿದ್ದಾನ ಹೊಸ ರೀತಿ ತರಕಾರಿ ಹಚ್ಚೋದು. ಇಲ್ಲಿ ಎಲ್ಲ ಕುತ್ಕೊಂಡು ಬಂದು ಚೇರ್ ಮಾಡ್ಕೊಂಡು ಹಚ್ಚಕತ್ತಾರ. ಬಿಟ್ಟು ಚಪಾತಿನೂ ಇಲ್ಲಿ ಹಿಂಗೆ ಓದ್ ಬಿಡ್ತಾನ ಅನ್ಸತ್ ಮಚ್ಚ. ಅದು ಮಾಡೋದಿಲ್ಲ. ಆಹಾ, ಇದೇ ಫಸ್ಟ್ ಟೈಮ್ ನೋಡ್ತಾರಂತ ಈ ರೀತಿ. ಎಲ್ಲಿ ಯಾರು ಮನೆ ಆಗಿರ್ಬೇಕು. ಬರೀ ಕೆಲಸ ಇಟ್ಬಿಟ್ಟಿದ್ರು ಪಾಪ. ಓ ಏನೋ ಇಟ್ಟಿದ ಹಾಕಿದಾಗಲ್ಲ. ಓ ಒಂದ್ ಸೆಕೆಂಡ್. ಹಾಕಂತೆ ಚಿಕನ್ ಇಲ್ಲಿ ಕಾಯ್ತೈತೆ. ಬಾಸು ಏ ಮಚ್ಚ, ಇದ್ರಾಗ ಅಕ್ಕಿ ಹಾಕತ್ತಂತೀಯ? ಬಾಳ ಹಾಕತ್ಲಿ. ಅಕ್ಕಿಗೆ ಆಗಲ್ಲ, ದೊಡ್ಡದಾಗುತ್ತೆ, ಚಿಕ್ಕದಾಗುತ್ತೆ. ಹೌದಾ? ಓ ತೊಳ್ಕೊಂಡ್ ಮಾಡಿದ್ಯಾ? ನಾನ್ ಅದೇ ಅಂತೀನಿ, ಇಷ್ಟಕ್ಕೊಂದ್ ಚಿಕನ್ ಇದು ಹಾಕಿದ್ರೆ ಯಾಕೆ ಅಷ್ಟೊಂದು ವಯಸ್ಸಾಗಿದ್ಯಾ? ತಿಂತೀವ ನಾಳೆ ಇನ್ನೊಂದು ವರ್ಷ ತಿಂತಾನ. ಅದು ಫ್ರೈ ಮಾತ್ರ ಕಬಾಬು ಏನೋ ಮಾಡಿ ಹೊತ್ತೋಗ್ಬಿಟ್ಟಿದ್ರೆ ನೀನು ಹೊತ್ತಿರೋದು ಹಾಕಿದ್ಯಾ? ಗೈಸ್ 6 ಗಂಟೆಗೆ 6:30 ಗಂಟೆ ತಂದ್ರು, ಈಗ 8 ಗಂಟೆಗೆ ರೆಡಿ ಮಾಡ್ತಾ ಇದೀವಿ. ಮಚ್ಚ ಇದೇನು ಹೊತ್ತಿಗಿತ್ತು ಹೋಗುತ್ತೆ ಅಂದ್ರೆ ಯಾವ್ದು ಬ್ರೌನ್ ಆಗ್ತಾ ಇದೆಯಲ್ಲ, ಬ್ರೌನ್ ಆಗಿ ಕರ್ಗಾಗ್ತದೆ ಸ್ವಲ್ಪ ನೋಡೋದಂದ್ರೆ ಕರ್ಗಾಗ್ತಾ ಇತ್ತದು. ಬ್ರೌನ್ ಆಗ ನೋಡ ಯಾಕ ನೀನ್ ನೋಡ್ತಲ್ಲ, ನೋಡ್ಕೊಳ್ಳಿ ಗೈಸ್ ನೋಡಿ, ಬ್ರೌನ್ ಆಗೈತಿ. ಅದು ಕರಕ್ಲಾಗ್ಬೇಕು, ತೆಗಿತಿರ್ತಾವ. ಗೈಸ್ ಒಂದ್ ಟ್ಯಾಂಕ್ ತುಂಬಿಸಕತ್ತ ನೀರು ಅಳತೆ ಮಾಡಾಕ್ತಿಲ್ಲ ಇವನು, ಹೇಳಕತ್ತೀನಿ ನಾನು. ಹಂಗಿರಲ್ಲ, ಇದು ಬಾಸ್ಮತಿ ರೈಸ್ ಹಂಗ್ ಕುಕ್ ಆಗಲ್ಲ. ಇದು ಯಾಕ ಒಂದ್ ಸಿಂಟೆಕ್ಸ್ ಅಲ್ಲಿ ಪೂರ್ತಿ ನಾವು ಬಿರಿಯಾನಿ ಹಾಕ್ದಂಗ ನೀನು ಅಷ್ಟೊಂದು ಹಾಕಿದ್ಯಾ? ಅದು ಯಾವಾಗ ಮಚ್ಚ 20 ಲೀಟರ್ ಕ್ಯಾನ್ ನೀರು ಅರ್ಧ ಹಾಕಿ ನಾನು. ಇದಾಗಬೇಕಲ್ಲ, ಇದಾಗಬೇಕಲ್ಲ. ಗಂಜಿ ಗಂಜಿ ಬಡ್ಸಿ ಮಚ್ಚ 10 ಲೀಟರ್ ನೀರು ಹಾಕಿ 10 ಲೀಟರ್ ನೀರು ಹಾಕ ನಾನು. ಅಯ್ಯೋ ಅದಾಗ್ಲಿ, ಯಾಕದು ಫಸ್ಟ್ ಟೈಮ್ ಇದೆ ಅನ್ಸತ್ ಮಚ್ಚ. ಅದು ಚಿಕನ್ ಬಿರಿಯಾನಿ ಅದೇನಂತಾರಲ್ಲ, ಏನದು ಬಿಸಿಬೇಳೆ ಬಾತ್ ಬಿರಿಯಾನಿ ಆಗುತ್ತೆ. ಬಿಸಿಬೇಳೆ ಬಾತ್ ಇಲ್ಲಿ ಏನೋ ಪ್ರಯೋಗ ಮಾಡಕತ್ತೆ, ನಾನು ನೋಡ್ತಾ ಇದ್ದೀವಿ. 10 ಲೀಟರ್ ನೀರು ಹಾಕ ಬಿರಿಯಾನಿ ಮಾಡ್ತೀನಿ ಅಂತಂದು ಅದೇ ಭಯ ಆಗ್ತದೆ. ಬಿರಿಯಾನಿ ಬಿಟ್ಟು ಬಿಸಿಬೇಳೆ ಬಾತ್ ಹಾಕತ್ತೇನೋ ಅಂತ ಅರ್ಧ ಟ್ಯಾಂಕ್ ನೀರು ಖಾಲಿ ಮಾಡಿ ನಾವು ನಿಧಾನಕ್ಕಲ್ಲಿ. ಏನು ಬಾಸ್ಮತಿ ರೈಸ್ ಇದು? ಬಾಸುಮತಿ ರೈಸ್ ಅಂತೆ, ಅದು ಬಹಳ ನೀರು ಕುಡಿತಂತೆ. ಇಲ್ಲ, ಫುಲ್ ಇದು ಮಾಡ್ಬೇಕು, ಫುಲ್ ಕುಕ್ ಮಾಡ್ಬಾರ್ದಂತೆ. 90% ಅರ್ಧ ಮಾಡ್ತಾನೆ, ಏನೋ ಮಾಡ್ತಾನೆ. ಒಟ್ಟಾಗ ಮುನ್ಸಿಬಿಟ್ಟಿದ ನೀರು 10 ಲೀಟರ್ ಮೇಲೆ ತುಂಬ
ಏನೋ ಮಾಡ್ತಾನ. ತೆಗಿಲಿ. ಅನ್ನ ನೋಡಿ ಹೆಂಗಾಗಿದೆ ಕುಕ್. ಓ ಅನ್ನ ಸಖತ್ತಾಗಿದ್ದಂಗೈತೆ. ಅನ್ನ ಕುಕ್ ಆಗಿದೆ. ಏನಂಗ? ಏನ್ ಮಾಡ್ಬೇಕು? ಇನ್ನ ಐತಲ್ಲ ನೀರು? ಇಲ್ಲ ಇಷ್ಟೇ. ಹೌದಾ? 90% ಕುಕ್ ಅಂದ್ರೆ ಇಷ್ಟೇ. ಸುರುತ್ತೆ ಇಷ್ಟೇ. ಈಗ ಇದು ಸ್ಟ್ರೈನ್ ಮಾಡ್ಬೇಕಾ? ತೆಗಿಲಿ. ಯಾವ ಸ್ಟ್ರೈನ್? ಇರೋಬ್ಬರದಲ್ಲ ನೀರು ಚೆಲ್ಲಿ. 4 ಲೀಟರ್ ನೀರು ಚೆಲ್ಲ ನೀನು. ಅಯ್ಯೋ ಇಲ್ಲೆಲ್ಲ ಚೆಲ್ಲತ್ತಲ್ಲ. ಇದಂಗ್ ಬಂತಿದ? ಇದೇ ಯಾಕೆ ಚೆಲ್ಲತ್ತಿದ? ಸೋಸದಿದ್ದೇನಾ? ಜಾಲಿ ಗೀಸೋದೇನಿಲ್ಲ. ಅದು ಒಂದು ತಟ್ಟೆ ಇಟ್ಕೊಳ್ತೀನಿ. ಆ ತಟ್ಟೆ ಇಟ್ಕೊಂಡು ಹಿಂಗ್ ಮೇಲೆ ಬಗ್ಸು. ಇಲ್ಲ ಜಾಲಿ. ಹೌದಾ? ನಾವು ಬಸೆ ಅದಲ್ಲ ಅವಾಗಳು ಕುಕ್ಕರಾಗ ಮಾಡ್ತೀವಿ. ಅದನ್ನ ಮೇಲೆ ಇಟ್ಕ ಮುಚ್ಚಿ ಹೇಳ್ತೀನಿ. ಅದನ್ನ ದೊಡ್ಡದು ಬಗ್ಸು. ಸುಡ್ದತ್ತೆ ಕೈಯಾಗ ಹಿಡ್ಕ. ಗೈಸ್ ಇದೆಲ್ಲ ನೀರು ಚೆಲ್ಲ ಅಲ್ಲದೆ ಅದೆಲ್ಲ ನೀರು ಚೆಲ್ಲಿ ಇಲ್ಲೆಲ್ಲ ಬೋದತ್ತಲೆ. ಅಂದ್ರೆ ಬಸಿಬೇಕಲ್ಲ. ಈಗ ಮನೆಯಲ್ಲ ಹಸಿ ಗಾನೆನ್ನ 5 ಲೀಟ್ರ್ ಹಿಂಗೋಗೈತೆ. ಇಲ್ಲಿ ಕೆಳಗೆ ಹೋಗೈತಂದ್ರೆ ಆಗೈತೆ. ಅದು ಮುಂದಕ್ಕೆ ಕಳ್ಳೆ ಹಿಂದಕ್ಕೆ ಕಂತಾರ. ನಾ ಹಂಗಡ್ಕಂಡೆ ಹಿಂಗೆ ಆಹಾ ಏನೋ ಮಾಡ್ತಾ ಮತ್ನಾಗ ಬರ್ತೀನಿ. ನೀರು ಹಾಕಿ ಗಾಡಿ ಮಾಡಿಟ್ಟು ಅಂದ್ರೆ ಏ ಇಲ್ಲ ಅದೇನಾಗಿಲ್ಲ. ಅದಕ್ಕೆ ಮತ್ತೆ ಅದ್ರ ಮೇಲೆ ನೀರು ಹೋಗಂಗ ಅಂದ್ರ ಅನ್ನ ಕುಕ್ ಆಗಿದೆ. ಬಟ್ ನೀರು ಎಲ್ಲ ಚೆಲ್ಲಿದೆ ಅಷ್ಟೇ. ನೋಡ್ಕೊಂತಿರ್ಬೇಕಿತ್ತು. ನೋಡ್ಕೊಂತಿದ್ರು ಅದೇನ್ ಮಾಡಕ್ಕಾಗತ್ತೆ. ಅದನ್ನ ಚೆಲ್ಲ ಆಫ್ ಮಾಡ್ತೀವಿ ಅಷ್ಟೇ. ಒಂದ್ ಸ್ವಲ್ಪ ನೋಡೋ ಕುಡಿದೆ ಒಂಚೂರು ಹಂಗ ಒಂಚೂರು ಕೊಡೋ. ಅದು ಬೆಂದತ್ರ ನೋಡ್ಬೇಕು. ಕಟಿಂಗ್ ಮಾಡ್ಬೇಕು. ಕಟಿಂಗ್ ಮಾಡ್ತಾರೆ ಚೆನ್ನಾಗಿ. ಒಂದ್ ಕಡೆ ಸೈಡಿನ ಚೆನ್ನಾಗಿದೆ. ಬೆಂದತ್ ಮಚ್ಚ ನೋಡಿದೆ. ನಾ ಮತ್ತೆಲ್ಲ ಅಕ್ಕಿದ್ದಂಗೆ ಐತೆ ಅನ್ಕೊಂಡೆ ಮಚ್ಚ. ಸ್ವಲ್ಪ ಕಾಲು ವರ್ಷ ಮ್ಯಾಟ್ ಹಾಕೊಂಡು ಹೇಳ್ತೀನಿ. ಪೂರ್ತಿ ಇವೆಲ್ಲ ನೀರಿಗ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ಅಲ್ಲಿ ಅದೆಲ್ಲ ಅದು ಆಮೇಲೆ ವರ್ಷದಾಯ್ತು. ನಮ್ಮ ಮನೆಯಾಗ ಅದು ಇರೋದೇ ನನಗೆ ಗೊತ್ತಿಲ್ಲ. ಅದು ವರ್ಷದೈತು ನೀರು ಸರಿ ಹಾಕ್ಕೊಂಡೆ. ಇದ್ರ ಬಂದು ಅದೇ ನೀರು ಬಂದ ಏ ಅದು ರಾಯಡ್ ಆಗಿರಲ್ಲ. ರಾಯಡ್ ಅಡ್ಡಾಡಕ್ಕಿದೆ ಅನ್ನೋದು ಒಂದು ಬ್ಯಾಂಡ್ ಕೊಡ್ತೀನಿ. ಏ ಅಕ್ಕಿ ನೀರು ಚಲೋ. ಅಕ್ಕಿ ಎಲ್ಲಿ ಸರಿ ಅಪ್ಪ ನೋಡ್ರಿ ಹಿಂಗೆ ಇರ್ತದೆ ಬ್ಯಾಚಲರ್ಸ್ ಕೆಲಸಗಳು. ಅದಕ್ಕೆ ಇವ್ರಿಬ್ರಿಗೆ ಜಲ್ದಿ ಮದುವೆ ಆಗೋಕೆ ಕೇಳ್ತೀನಿ. ಎಲ್ಲ ಕಷ್ಟಪಡೋಕ್ಕಿಂತ ನಾವೇ ಮಾಡೋದು. ಇದು ಮಾಡಿರಲ್ಲ ಈಗ ಅಂಟಂಟ ತಗಲ್ಲಿ ಹಾಕಿ ಅದನ್ನ ಮ್ಯಾಟಕ್ಕ ಮಚ್ಚ. ಮ್ಯಾಟಕ್ಕ ಕಾಲಂತೂ ಗೊಬ್ಬಿಡ್ದು ಹೋಗತ್ತಿದು. ತಿಂಟ್ರಲ್ಲ ಇಲ್ಲೋಡ್ರಿ ಚಿಕನ್. ನೀನು ಯಾವಾಗ ಮಾಡ್ತೀನಿ ಇದು? ಯಾವ ವೇಟು ನೀನು? 12 ಗಂಟೆ ಆಯ್ತು. 9 ಗಂಟೆ ಆಯ್ತು. ಸ್ವಲ್ಪ ಹೊರಗಡೆ ಹೋಗಿ ಅಡ್ಡಾಡ್ಕೊಂಬರೋಣ. 9 ಗಂಟೆ ಆಯ್ತು. ಇನ್ನು ಚಿಕನ್ ಬಿಟ್ಟು ಬರೀ ಅನ್ನ ಅಷ್ಟೇ ಕುದಿಸ್ಯಾನ. ಹೌದು ಅದು ಮಸಾಲೆ ಹೆಂಗೆ ಹಾಕ್ತೀನಿ? ಅದು ಮಸಾಲೆ ಹಾಕ್ಬೇಕಲ್ಲ ಅದು ಅನ್ನ. ಹಾಂ ಮತ್ತೆ ಇಷ್ಟು ಕುದಿಸ್ಬೇಕು ಸುಮ್ಮನೆ. ಇದೇನದು ಈರುಳ್ಳಿ ಮೊಬೈಲ್ ಹಾಕಿ ಒಂದೇ ಪೀಸ್ ಹಾಕಿ ಉಪ್ಪು ಖಾರ ಪುಡಿ ಹಾಕಿ ಅಕ್ಕಿ ಹಾಕ್ಬಿಟ್ಟು ಹಾಕೋದಿಲ್ಲ. ಸ್ಪೆಷಲ್ ಟೈಮ್ಗೆ ಒಂದಿನ ಮುಂಚೆನೇ ಹೇಳ್ಬೇಕಮ್ಮ. ಇದಕ್ಕೆ ಆರ್ಡರ್ ಕೊಟ್ಟಿರ್ಬೇಕು ಒಂದಿನ ಮುಂಚೆನೆ. ಗೈಸ್ ಏನೋ ಭಾರಿ ಮಾಡ್ದಂಗೆ ಹಾಕ ನಾನು ನೋಡ್ರಿ. ಅನ್ನ 2 ತಟ್ಟೆ ತುಂಬೈತೆ. ಇದಿಷ್ಟು ತಿಂತೀವಿ ಈಗ. ಅಂದ್ರೆ ಮೆತ್ತಗಾಯ್ತು ಮಚ್ಚ ಅನ್ನ. ಇದನ್ನ ಫ್ರೈ ಮಾಡ್ತಾನೆ ಮೋಸ್ಟ್ಲಿ ಮಚ್ಚ. ಈ ಈರುಳ್ಳಿ ಇದನ್ನ ಫ್ರೈ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಬಿಡ್ತೀನಲ್ಲ. ಏನೋ ಮಾಡ್ತಾನೆ ಗೈಸ್. ಬಟ್ ನಾ ನೀರೊಂದು ಚೆಲ್ಲೈತೆ ಅಷ್ಟು ಬಿಟ್ರೆ ಕುಕ್ಕರ್ ಮಾತ್ರ ಅಲ್ಲ ಕುಕ್ಕಿಂಗ್ ಮಾತ್ರ ಸಖತ್ ಮಾಡ್ದಂಗೆ ಹಾಕೋಣ. ವೇಟ್ ಮಾಡಮ್ಮ. ಏನೋ ಮಾಡ್ತಿದ್ದಾನೆ. ಆಗ್ಲಿ ಪಾಪ ಡಿಸ್ಟರ್ಬ್ ಮಾಡೋದು ಬೇಡ. ಅದು ಹೆಂಗಾದ್ರೂ ತಿನ್ಬೇಕು ಮತ್ತೆ. ಗೈಸ್ ಏನೋ ಮಾಡ್ತಿದ್ದಾನೆ. ಮಿಕ್ಸಿ ಎಲ್ಲ ಯೂಸ್ ಮಾಡ್ತಾ ಇದ್ದಾನೆ ಅವನು. ಏನು ಮಾಡ್ತಿದ್ದ? ಏನೋ ಕ್ರೀಮ್ ಆಗೈತೆ. ಐಸ್ ಕ್ರೀಮ್ ಆಗಿದ್ದಂಗೆ ಐತಿದ ಕಲರ್. ಕೆಂಪಗೈತೆ. ಏನದು? ಸ್ಪೆಷಲ್ ಆನಿಯನ್ ಪೇಸ್ಟ್. ಆನಿಯನ್ ಪೇಸ್ಟ್ ಮಾಡಕ್ಕೆ ಆನಿಯನ್ ಕಟ್ ಮಾಡಿದೆ. ಓ ಇದನ್ನ ಮಾಡಿ ಅಲ್ಲ ಆನಿಯನ್. ಓಕೆ 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 ಗೈಸ್ ನಲ್ಲುಕಲಿ. ಓಹೋ ಸೂಪರ್. ಏನೋ ಮಾಡ್ತಿದ್ದಾನ ಗುರು. ಏನೋ ರುಚಿಗೆ ತಕ್ಕಷ್ಟು ಹೀಟ್ ಇಟ್ಕೊಳ್ಳಿ.
ನೀರು ಮತ್ತೆ ನೀರು ಹೋದ್ಮೇಲೆ ಹಾಕಿದ್ರೆ ಅಂದ್ರೂ 5 ಲೀಟ್ರ್ ಹೊರಗೆ ಹೋಗ್ಬಿಡುತ್ತೆ. ರೈಸ್ ಚೆನ್ನಾಗೈತೆ ರೈಸ್ ಚೆನ್ನಾಗೈತೆ ಒಟ್ಟಿನಾಗ ಇದು ಬೆಂದೋಗ್ತದ. ನಾನೇನು ಅರ್ಧಂಬರ್ಧ ಆಗೈತೆ ಅನ್ಕೊಂಡಿದ್ದೆ. ಎಣ್ಣೆ ಸಿಡಿತದ್ಲಿ ಅಪ್ಪ ಅದೇ ಇವನೇನೋ ಮಾಡ್ತಾನೆ ಗುರು, ಸ್ವಲ್ಪ ದೂರ ಹೋಗಲೇ ಬ್ಲಾಸ್ಟ್ ಲಿಸ್ಟ್ ಆಗಿತ್ತು. ಅದು ನೀರು ಐತೆ ಹಂಗೆ ಆಗ್ತಾನ ನೀರು ಹೋಗೈತಾ ಸ್ವಲ್ಪ ನೋಡ್ಕೊಂಡಾಕ ಭಯ ಪಡ್ಕ ನಿನ್ನ ನಾನು ಹೇಳೋದು ಸಿಡಿತತ್ ಮತ್ತ. ಈ ಪೀಸ್ಗಳು ಮೊದಲು ಇದು ಮಾಡು, ಅವಾಗಿಂದ ಪಾಪ ಕಾಯಕತ್ತೈತೆ. ಏನೋ ಬಸ್ ಏನೋ ಮಂತ್ರ ಆಗ್ತಾನೆ. ಓಹೋ ಟೇಸ್ಟಾ ಸಿಡಿತಾ? ಓ ಮೊದಲು ಅಡ್ವಾನ್ಸ್ ಪ್ರಿಕಾಷನ್ಗಳೆಲ್ಲ ಇದು ಬಿಡ. ಗುಂಡಿಗೆ ಬೇಕು ಮತ್ತ ಹಿಂಗೆಲ್ಲ ನಿಂತ್ಕೊಂಡು ಮಾಡಬೇಕಂದ್ರೆ ಚೆಫ್ ನೋಡ್ರಿ. ಈ ಕಡೆಗೆ ಅನ್ನ, ಆ ಕಡೆ ಚಿಕನ್, ಅಲ್ಲಿ ಈರುಳ್ಳಿ, ಇಲ್ಲಿ ಈರುಳ್ಳಿ ಪೇಸ್ಟ ಅಲ್ಲಿ ಅಂದ್ರೆ ಕಾಲೆಲ್ಲ ಸೂಸಿ ಹಾಕತ್ತೆ ರಡ್ಡಾಡಿದ್ರೆ. ಯಾಕ ನಾಡು ಹಾಕಿಟ್ಕೊಂಡೇನೋ ಸೌಂಡ್ ಕಮ್ಮಿ ಮಾಡ್ಲಿ, ಕಾಪಿರೇಟ್ ಬರ್ತದ. ಸೌಂಡ್ ಕಮ್ಮಿ ಮಾಡು, ಕಾಪಿರೇಟ್ ಬರ್ತದೆ. ಬರೋದ್ಲೇ ಆಟೋಮೆಟಿಕ್ ಆಗಿ ಅದು ಇದು ಮಾಡ್ಬಿಡ್ತದ. ಮ್ಯೂಸಿಕ್ ರೈಟ್ಸ್ ಇರುತ್ತೆ, ಮ್ಯೂಸಿಕ್ ಇದು ಇರಲ್ಲ, ಆಟೋಮೆಟಿಕ್ ಆಗಿ ಅದು ಕಾಪಿರೇಟ್ಸ್ ಬರುತ್ತದ ಆಲ್ಗಾರಿದಮ್ ಮೇಲೆ. ಏನ್ ಬರ್ತಾರೆ ಹೆಂಗ್ ಬರ್ತಾರೆ ಮಸಾಲ ಹಾಕ್ಯಾನ ಮತ್ತೆ ಮಸಾಲ ಏನೋ ಮಾಡ್ತಾನಪ್ಪ ಅಣ್ಣ ಬಿರಿಯಾನಿ. ಏನೋ ಮಾಡ್ತಾನ ಕೂಡ ಚೆನ್ನಾಗಿ ಮಾಡ್ದಂಗ ಹಾಕನ. ಇದ್ದು ಬೇರೆ ನೋಡಿ ಕೆಂಪು ಕಾಣಿಸ್ತೈತೆ, ಚಕ್ಕ ಐತೆ. ಈ ಅನ್ನ ಬಿರಿಯಾನಿ ಏನ್ ಮಚ್ಚದ ಹೈದ್ರಾಬಾದ್ ಬಿರಿಯಾನಿನ? ಹೈದ್ರಾಬಾದ್ ಅಲ್ಲ ಇದು ಬಾಸುಮತಿ ರೈಸ್. ಇದು ಕರುಕ್ಲಾಗಿದವ ಚೆನ್ನಾಗೈತೆ. ಇದು ಬಂದ್ಬಿಟ್ಟು ಪಲಾವ್ ಎಲೆ, ಇದೇನಿದು ಈರುಳ್ಳಿ ಅಲ್ಲ, ಇದೇನು ಮೆಣಸಿನ್ಕಾಯಿ, ಈರುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಮೆಣಸು. ನಮ್ ಸಿಂಗಲ್ ಗೈಸ್ ಎಲ್ಲರೂ ಕಾಯ್ತವ. ಪಾರ್ಟ್ ಬಂತು ಚಿಕನ್ ಹಂಗೆ ಬಾಯಕ್ ಹಾಕ್ಬಿಡು ಮರಿ ಆತ. ಹಂಗೆ ಡ್ರಾಯಿಂಗ್ ಗೈಸ್ ಚಿಕನ್ ಹೋಗ್ಬಿಟ್ಟಿದ್ಯಾ? ಅದನ್ನ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಅನ್ನ ಹಾಕ್ಬೇಕಾ? ಸ್ವಲ್ಪ ಬಾಲ್ ಬೇಯಿಸ್ಬೇಕು, ಕುಡಿಬೇಕನ್ನ. ಬೇಯ್ತತಾ ಇವತ್ತಿಗೆ? ಇವತ್ತೇ ಬೇಯ್ತತಾ? ಆಗುತ್ತೆ ಇವತ್ತೆ. ಸೂಪರ್ ಮಚ್ಚ. ಲೇಟ್ ಆಗಿದ್ದ ಅನ್ನ ಸ್ವಲ್ಪ. ಪಾಪ ಅವ್ನು ಕರ್ಕೊಂಬರಕ್ಕೆ ಹೋಗಿದ್ದ ನಾವು 1 ತಾಸಾಯ್ತು. ತೊಂದರೆ ಇಲ್ಲ, ಆರಾಮಾಗಿ ತಿಂದು ಬೆಂಗಳೂರು ನಮ್ದೆ ಆರಾಮಾಗಿ ಅಡ್ಡಾಡೋಣ. ಅಂದ್ರೆ ಕಣ್ಣ ನೀರು ಬರ್ತದೆ, ನೀರು ಹಚ್ಚಿರಕ್ಕ ಕಣ್ಣ ನೀರು ಬರ್ತದೆ, ನೀರು ಹಚ್ಚಿರಕ್ಕ. ಇವನ್ನೆಲ್ಲ ಮಾಡಿ ಕಾಪಿರೇಟ್ ತರಿಸ್ತಿಲ್ಲ ಕಾಪಿರೇಟ್ ಅಂತ ತರಿಸ್ತಾನೆ ಹಚ್ಚಿ ಮಚ್ಚ. ನಾನು ನಗದು ಅದು ಯಾವ್ದೋ ಕಿರೋ ಚಿಕ್ಕ ಯಾವ್ದೋ ಅಂಗಡಿ ತಿನ್ನ ಮಚ್ಚ. ಕಮೋಡೋ ಅದು ಯಾವ್ದೋ ಭೀಮ ಅಲ್ಲ ಯಾವ್ದೋ ದಾವೇದ ಬರ್ತದಂತಲ್ಲೇ ಒಂದು ಅನ್ವೇಷನ್ ಆಗಲೇ ರೋಹನ್. ಅನ್ವೇಷನ್ ಅದಲ್ಲಿ ಕಿರುಮಾಣಿ ಅಂತ ಆಯ್ತಾ ಅದನ್ನ ರೋಹನ್ ಕಿರುಮಾಣಿ. ಕಿರುಮಾಣಿನ ಏನೋ ಹಣ್ಣು ಅಂತದ್ಲು ರಾಧಿಕಾ. ಸೇಮ್ ಕಿರುಮಾಣಿನ ಕಿರುಮಾಣಿ ಭೀಮ್ ಛೋಟ ಭೀಮ್ ಯಾವ್ದೋ ದಾವೇದ ಬರ್ತದಂತಲ್ಲಿ. ಯಾವ್ದು ಛೋಟ ಭೀಮ್ ದಾವೇನೆ ಅದು ಅಲ್ಲ, ಅನಿಮೇಷನ್ ಇರ್ತಲ್ಲ ಒಂದು ಕಿರುಮಾಣಿ ಏನದು ಕಿರುಮಾಡ ಕರೆಕ್ಟ್ ಕಿರುಮಾಡ. ಒಳ್ಳೆ ಮಚ್ಚದ ಹೆಂಗೈತೆ ಇದು ನೋಡಿ ಕಿರುಮಾಡ ಕಿರುಮಾಡ ಲಾಫಿಂಗ್ ಅಂತೇಳಿ ಸೇಮ್ ಹಂಗೇನ್ ಆಗ್ತೀನಿ ಅಂತದ್ಲು. ನೋಡೋಣ ಹೆಂಗೈತಂತ. ಅಲ್ಲ ನೋಡಿದೀನಿ ಅದ್ನ ದೆವ್ವದ್ದದ. ದೆವ್ವ ವಿಲನ್ ದೆವ್ವದೇ ಅದೇನ ಕಿರುಮಾಡ ಲಾಫಿಂಗ್ ಅಂತ ನೋಡಿದಿ.
ಗೈಸ್ ಹಿಂಗ್ ನಗ್ತೀನಿ ಅಂತಾಳೆ ಯಾವ್ದಾರ ಒಂದು ಆನ್ ಮಾಡ್ಬಿಟ್ಟ ಹಂಗೆ ಕೆಳಗೆ ಇನ್ನೊಂದು ಕೆಳಗೆ ನೋಡಿದ್ದ ಅದು ಕೆಮಿಕಲ್ ನಕ್ಕ ಅಂತದೆ ಅಂತ ಏನೋ ಮಾಡಿದೆಲ್ಲ ಮಚ್ಚ ಮಿಕ್ಸಿ ಹಾಕಿದ್ದೆ ವಾವ್ ಮಚ್ಚ ಗೈಸ್ ಏನೋ ಮಾಡಿದ ನಾನು ಓಹೋ ಭಾರಿ ಆಗಿದ್ದಂಗೆ ಐತಿದ್ದು ಬಿರಿಯಾನಿ ಏನೋ ಹಾಕತ್ತಿದ್ ಕತೆ ನೀ ಅದನ್ನ ತಗೊಂಬ ಕೋಕಾ ಯಾರು ಯಾಕೋ ಡ್ರೈ ಕೋಕಾ ಡೇಟ್ ಕೋಕ್ ಅದಾದ ಶುಗರ್ಲೆಸ್ ಇದು ಆಫ್ ಮಾಡೋದಲ್ಲ ಯೂಸ್ ಮಾಡಿದ್ಮೇಲೆ ಆಫ್ ಮಾಡ್ಬೇಕು ಗಂಟೆ ಆತ ಇಲ್ಲ ರೈಸ್ ಆಗ್ತದೆ ನಮ್ಮ ಹೌದಾ ಓಕೆ ಹಂಗಲ್ಲ ಹಾಕೋದು ಫಸ್ಟ್ ಮೇಲೆ ಪೀಸ್ ಇರ್ಬೇಕು ಕೆಳಗಡೆ ರೈಸ್ ಇರ್ಬೇಕು ಅಷ್ಟೆಲ್ಲ ಮಾಡಕ್ಕೆ ಆಗಲ್ಲ ಹೌದಲ್ಲ ಇಲ್ಲ ಆಕ್ಚುಲಿ ಮ್ಯಾಲೆ ಇಡ್ತಾರೆ ಕೆಲವರು ಲಾಸ್ಟ್ ಇದು ಮಾಡ್ತಾರಂಗಲ್ಲ ಅದ್ರ ಕರೆಕ್ಟ್ ಕೆಳಗಿರ್ತಾರೆ ಗೈಸ್ ಇವನು ಏನೋ ದಮ್ ಬಿರಿಯಾನಿ ಏನೋ ಮಾಡ್ತಿದ್ದಾನೆ ಸಖತ್ತಾಗ ಆಗ್ತಿದೆ ನಾನೀಗ ಇದು ಮಾಡಕ್ಕಾಗಿದ್ದಂಗೆ ಸ್ವಲ್ಪ ರೀಲ್ಸ್ ಮಾಡಿದೆ ಕಮ್ಮಿ ಮಾಡ್ಬಿಡ್ತೀನಿ ರೀಲ್ಸ್ ಮಾಡಿದ್ರೆ ಎಷ್ಟು ಜನ ನೋಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಮನೆ ಹಾಳು ಮಾಡ್ಕೊಂಡು ಭಾಳ ಅಂತ ಯೂಟ್ಯೂಬ್ ಬಂದೀನಿ ಈಗ ಯೂಟ್ಯೂಬ್ ಹೋದ್ರೆ ಯಾರು ಬೇಕಾದ್ರೆ ನೋಡ್ಬೋದಾ ಇನ್ಸ್ಟಾಗ್ರಾಮ್ ಗೊತ್ತಿಲ್ಲ ನೋಡ್ತಾರ ಸೊ ಯೂಟ್ಯೂಬ್ ಈಸ್ ಗುಡ್ ಮಚ್ಚ ಹಾಕಂತೇಳಿ ಊಟ ಮಾಡ್ಕೊಂತ ಕೂತದಲ್ಲ ಓಕೆ 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 ತಗೊಂಡ್ಬರ್ತೀನಿ ಗೈಸ್ ಪ್ರೊಜೆಕ್ಟ್ ಹಾಕ್ತೀವಿ ಕ್ರಿಕೆಟ್ ನೋಡೋಣ ಅಂತಿದ್ದಾನೆ ಗೈಸ್ ಚಂದ್ರನ ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಗೊಂಡು ಕಳಿಸಿದ್ದೀನಿ ನಾನು ಇದನ್ನು ಸೆಟ್ ಮಾಡ್ತಾ ಇದ್ದೀನಿ ಸೆಟ್ ಮಾಡೋಣ ಪ್ರಾಜೆಕ್ಟ್ರು ಇದೇ ಗೋಡೆ ಮೇಲೆ ಬಿಡ್ತೀನಿ ಚೆನ್ನಾಗೈತೆ ನನಗೆ ವೈಟ್ ವಾಲ್ ಮಾಡಿದ್ದಕ್ಕೆ ಇವನು ಏನು ಮಾಡ್ತಾನೆ ನೋಡೋಣ ಓಹೋ ಏನೋ ಅದು ಉಳ್ಕೊಳಿದ್ದಂಗೆ ಅದ ಬಾಬು ಒಗ್ಗನೇನ ಓಹೋ ಏನೋ ಮಾಡ್ತಿದ್ದಾನೆ ಗೈಸ್ ಇವನು ಫ್ರಂಟಿಂದ ತೋರಿಸ್ತೀನಿ ಫೋಕಸ್ ಫೋಕಸ್ ಪ್ಲೀಸ್ ಫೋಕಸ್ ತಲ್ಲಿ ನೀನು ಅಡ್ಡ ಗೈಸ್ ನೋಡಿ ವಾವ್ ಮ್ಯಾನ್ ಏನೋ ಮಾಡಿದಾನೆ ಇವು ನೋಡಿದ್ರೆ ಯಾವ ಲೈಟಿನ ಹುಳ ಬಂದು ಬಿದ್ದಂಗೆ ಇದಾವೆ ಬಟ್ ಕಲರ್ಫುಲ್ ಆಗಿದೆ ಅಲ್ಲ ಮಚ್ಚ ಓಕೆ ಸೆಟಪ್ ಎಲ್ಲ ರೆಡಿ ಆಗ್ತಿದೆ ನಾನು ಅಲ್ಲಿ ಹೋಗಿ ಇದನ್ನು ಸೆಟಪ್ ಮಾಡ್ತೀನಿ ಪ್ರಾಜೆಕ್ಟರ್ ಇದನ್ನ ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ಈಗ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಗೈಸ್ ಆಗಲೇ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ ಪ್ರಾಜೆಕ್ಟ್ ಆನ್ ಮಾಡಿದ್ದೀನಿ ಅವನು ತಗೊಂಬಂದು ಹೋಗಿ ಗೈಸ್ ಎಲ್ಲ ಇಟ್ಟಿದ್ದೀನಿ ಆಗಲೇ ಎಲ್ಲ ರೆಡಿ ಆಗಿದೆ ಈಗ ನೋಡಿ ರೆಡಿ ಆಗ್ತಿದೆ ಓಕೆ ಅದನ್ನು ಜಾಸ್ತಿ ತೋರ್ಸಂಗಿಲ್ಲ ಕಾಪಿರೈಟ್ ಬೀಳುತ್ತೆ ಅದೇ ಅದ್ರ ಸ್ಕ್ರೀನ್ ತೋರ್ಸಂಗಿಲ್ಲ ಕಾಪಿರೈಟ್ ಹೆಂಗೆ ಬಿದ್ದು ಬಿಡುತ್ತೆ ಅದು ಒಂದು ಚೂರು ಬಂದ್ರು ಕ್ರಿಕೆಟ್ ನೋಡ್ತಿದ್ದೀವಿ ಗೈಸ್ ಅದ್ರ ವಾಯ್ಸ್ ಬಂದ್ರು ಅದು ಕಾಪಿರೈಟ್ ಆಗ್ತಾರೆ ಅವರು ಆರಾಮಾಗಿ ನೋಡ್ರಿ ಈಗ ಆರಾಮಾಗಿ ಈಗ ಊಟಕ್ಕೆ ರೆಡಿ ಮಾಡಿದ್ದಾನೆ ಇನ್ನೊಂದು 2-3 ಮಿನಿಟ್ಸ್ ಅದು ತಗೊಂಬಂದು ಕುತ್ಕೊಳ್ಳೋದು ಈಗ ಊಟ ಮಾಡಕ್ಕಂತ ಬಿರಿಯಾನಿ ತಿನ್ಕಂತ ಒಳ್ಳೆ ಮ್ಯಾಚ್ ಗೈಸ್ ಅಲ್ಟೇಜ್ ತೋರಿಸ್ಬೋದು ಅಲ್ಟೇಜ್ ಏನಾಗಲ್ಲ ಅನ್ಕೊಂಡಿದ್ದೀನಿ ಗೊತ್ತಲ್ಲ ನೋಡ್ರಿ ಇದು ಹೆಂಗ್ ಮಕ್ಕ ನೋಡಕತ್ತೀವಿ ಅಲ್ಲಿ ಪ್ರಾಜೆಕ್ಟರ್ ಸೆಟ್ ಮಾಡಿದ್ದೀನಿ ಇಲ್ಲಿ ಓ ಮಚ್ಚ ಸ್ಪೀಕರ್ ಇಟ್ಟಲ್ಲ ಅದಕ್ಕೆ ಸೌಂಡ್ ಕಮ್ಮಿ ಆಯ್ತಾ ಗೈಸ್ ಸ್ಪೀಕರ್ ಇಟ್ಟಿರೋದಕ್ಕೆ ಅದು ಅಂದ್ರೆ ಡಿಫಾಲ್ಟ್ ಸ್ಪೀಕರ್ ಅಲ್ಲೇ ಬರ್ತಿದ್ದು ಪ್ರಾಜೆಕ್ಟರ್ದು ಇಲ್ಲಿದೆ ನೋಡಿ ಸ್ಪೀಕರು
ಇದು ಆನ್ ಮಾಡಿದ್ರೆ ಫುಲ್ಲು ಸೌಂಡ್ ಬರುತ್ತೆ. ಮಾಡ್ತೀನಿ ನೋಡ್ರಿ ಈಗ. ಗಾಬರಿ ಹೋಗ್ತಾರ ಅವರು. ಇವತ್ತು ನೋಡಿ ಹೌದಲ್ಲ ಗೈಸ್, ಇಲ್ಲಿ ಈಗ ಇಟ್ಟು ಆನ್ ಮಾಡ್ತೀನಿ ನೋಡ್ರಿ. 1 2 3. ಸಖತ್ತಾಗಿದಾವ. ಇದನ್ನೀಗ ಅಲ್ಲಿ ಕನೆಕ್ಷನ್ ಮಾಡ್ತೀನಿ. ಅಲ್ಲಿ ಹೋದ್ರೆ ಆ ವಾಯ್ಸಿಗೆ ಅದು ಕಾಪಿರೈಟ್ ಆಗ್ತಾರೆ ಮತ್ತೆ. ಅಡಿಗೆ ಮಾಡ್ತೀನಿ ಅಂತಂದೇಳಿ ಬಂದು ಮಕ್ಕಂಬಿಡ್ತಾನಲ್ಲ. ರೈಟ್ ಹಾಕ ಬಿಟ್ಬಿಡ್ತಾನೆ. ಇಲ್ಲ ಅದನ್ನ ಹೆಂಗಾಗಿದೆ ದೊಡ್ಡದು ಹೇಳೋದ್ ಬದ್ಲು ತಗೊಂಡಿಡ್ತಾ ಇದೀವಿ ನೋಡಿಲಿ. ಇದನ್ನ ಏನು ಮಿಕ್ಸ್ ಮಾಡ್ಬೇಕು ಅನ್ಸುತ್ತೆ ಅದ್ರ ಜೊತೆಗೆ. ಗ್ಲಾಸು ನೀರಿನ ಗ್ಲಾಸ ಇರ್ಬೇಕು ಸರ್. ಇದ ನೋಡಲ್ಲಿ ಫುಲ್ ನೀರು ನಿಲ್ಲಿಸ್ಬಿಟ್ಟಿದೆ ಇಲ್ಲ ಅಂದ್ರೆ. ಇಲ್ಲ ಬಿಡು, ಅದೇನು ಮಾಡ್ಕೊಬೇಕಾದ. ಮತ್ತೆ ಇನ್ನೇನ್ ತರ್ಬೇಕ್ರೆ? ತಟ್ಟೆ ತಟ್ಟೆ ಹಿಡ್ಗ ಗೈಸ್. ಇಲ್ಲಿ ಪ್ರೊಜೆಕ್ಟ್ ಹಾಕಿ ಲೈಟ್ ಆಫ್ ಮಾಡಿ ಸಖತ್ ಕಾಣಿಸುತ್ತೆ ನೋಡಿ. ಕ್ರಿಕೆಟ್ ನೋಡ್ತೀವಿ ಈಗ. ಊಟ ರೆಡಿ ಆಗಿದೆ. ಬಿರಿಯಾನಿ ನಾನು ತರ್ಸಕ್ಕೆ ಹೇಳಿದ್ದೆ. ನಾನು ಬೇಕಾಗಿದೆ ಇರ್ಲಿ ಬಿಡು. ಇದೇ ಕೆಳಸಲ್ಲ ಇದನ್ನ ಅದು ತಿನ್ನೋನು. ಆಮೇಲೆ ಇಲ್ಲಿದೆ. ಓಕೆ, ಇಲ್ಲೂ ಒಂದಿದೆ 1000. ಅದು ನೀರು ಆಫ್ ಮಾಡ್ದಲ್ಲ, ಒಂದು ಸ್ವಲ್ಪ ಕರೆಕ್ಟ್ ಟೈಟ್ ಆಫ್ ಮಾಡಿದ್ರೆ ನೀರು ಚಲ್ತಾವು. ವೈಟ್ ರೈಸ್ ಆಗಿದೆ. ಈಗ ಹೆಂಗ್ ಮಾಡ್ತಾನೆ ನೋಡ್ತೀನಿ ಅದನ್ನ. ಮತ್ತೆ ಜಲ್ಗಿದಿತ್ತು ಕೆಳಗೆ ರೈಸ್ ಇದು ನೋಡಕ್ಕೆ ವೈಟ್ ರೈಸ್ ಇದ್ದಂಗೆ ಐತೆ. ಬಿರಿಯಾನಿ ಭಾರಿ ಐತೆ. ಮತ್ತೆ ನೀನು ರಸ ಭಾಳ ಹಾಕ್ಬಿಟ್ಟಿತ್ತೇನ ಅದೇ ರಸ ಹಾಕ್ಬಿಟ್ಟು ಕೆಳಗಡೆ ಐತಂಗಲ್ಲ. ಓಕೆ, ಮಾಡ್ತದನ್ನ ಕೆಳಗಡೆ ಇದು ಹಾಕೊಂಡಂತ ಬರ್ಬೇಕಾ. ಅದೇ ಎಷ್ಟೊಂದು ತುಂಬಿ ಬಿಡೋದರಿ. 4 ದಿನ ತಿನ್ಬೇಕೇನೋ ನಾವು. ಎಲ್ಲರೂ ಪಾರ್ಸಲ್ ನಾಳೆ ಉಳಿತದೆ ನಿನ್ನ ಒಂದೇನೋ ಒಂದು ದೇಶ ಬಿದ್ದಾಸ್ಲಿಂದೆ. ಭಾರಿ ಇದ್ದಂಗೆ ಐತೆ ಹೇಳಿ ಅದನ್ನ. ಚಂದ್ರ ಒಂದು ತಿಂದೋಡ್ ಮಚ್ಚ ಅದ್ಕೊಳ್ಳಿ. ಅದು ತಿಂದ ತಿಳಿದೆ ಲೆಗ್ ಪೀಸ್ಲಿ ಅರ್ಧಂಬರ್ಧ ಕಳೆದು ಆಗ್ತೀಯಲ್ಲ. ಹೇಳಿ ಮಚ್ಚ ಕೂಡ ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ತಾನೆ. ಮಿಕ್ಸರ್ ಮಾಡ್ತೀನಿ. ಅದನ್ನೇ ಅದ್ರಾಗೆ ತಿಂದ್ರೆ ಹಾಕತ್ ನಾನು. ಇನ್ನೊಂದು ಟೈಮ್ ಮಾಡ್ತೀಯ ಇದು ಮಿಕ್ಸಿಂಗ್ ಮಿಕ್ಸಿಂಗ್ ಇದ್ರಾಗ ಮಾಡಿದ್ರೆ ತಟ್ಟೆಗೆ ಹಾಕಿ ನೋಡಿ ಮಿಕ್ಸ್ ಮಾಡ್ಕೊಂತಾರ. ನೀನು ಆ ಮೊದಲು ಊಟ ಮಾಡ್ತಾರೆ. ಟೇಸ್ಟ್ ನೋಡಕ್ ಕಂಪ್ಲು ಅಂತಂದ್ರೆ ಅದ್ರಾಗೆ ಇದೇ ಅಲ್ಲ, ಗ್ರೇವಿನೇ ಇದ್ದಂಗಿಲ್ಲ. ಅದೇ ನೋಡಿ ಹಂಗೆ ಹಂಗೆ ಮಿಕ್ಸ್ ಮಾಡೋದು ಗ್ರೇವಿ ಬರೋದೇನದು. ಇದನ್ನು ತಿನ್ನು. ಅದು ಮ್ಯಾಲ್ಗಡೆ ಹಾಕ್ತಾರಲ್ಲ ಸ್ವಲ್ಪ ಎಣ್ಣೆ ಅಂಶ ಹಾಕಿದ್ರೆ ಅದು ಒಳಕಂಡ್ ಹೋಗಿ ಇದಾಗ್ತದೆ. ಸುಮ್ಮನೆ ಹೇಳ್ತಿದ್ರೆ ಹೆಂಗೆ ಉಪ್ಪು ಖಾರ ಆಗೈತಿಲ್ಲ? ಉಪ್ಪು ಆಗೈತೆ ಇಲ್ಲ ಅಂದ್ರೆ ಬರೋಣಲ್ಲ. ನೀನ್ ತಿನ್ನೋಣ ಮಚ್ಚ. ನೀನ್ ತಿನ್ನೋಣ ಮಚ್ಚ. ಮಾಡ ಹೆಂಗಾದ್ರೆ ಮಾಡಿದ್ದಾಗ ತೆಗಿದ್ದು ಖಾಲಿ ಮಾಡೋದ ಈಗ. ಇಲ್ಲ ಗ್ರೇವಿ ತೊಗೊಂಬರಲ್ಲ ತಿನ್ನು ಮಚ್ಚ. ನಡೀತಾ ಗ್ರೇವಿ ಬೇಕು. ಅದೇ ಇದನ್ನ ಒಂದ್ ಸ್ವಲ್ಪ ದಿನ ಹಾಕಕ್ಕೆ ಸ್ವಲ್ಪ ಗ್ರೇವಿ ಭಾಳ ಹಾಕ್ಬೇಕಿದೆ. ಇಷ್ಟಕ್ಕೊಂದನ್ನ ಮಾಡಿ ಗ್ರೇವಿ ಕಮ್ಮಿ ಆದ್ರೆ ಮತ್ತೆ ಅದಕ್ಕೆ ಬರೀ ಅನ್ನ ತಿನ್ನಂಗ ಆಗ್ತದೆ. ಅದೇ ಪೀಸ್ ಜೊತೆ ತಿಂದ್ರೆ ಓಕೆ. ಗ್ರೇವಿ ತಗೊಂಬರ ನೋಡ್ತೀನಿ. ಕೈ ತಕೊಂಡ್ಬಂದು ನಾನೊಂದು ಗೊತ್ತು ನೋಡ್ತೀನಿ. ಗ್ರೇವಿ ತಗೊಂಬ ನೋಡೋಣ. ಪೀಸ್ ಜೊತೆ ನೋಡೋಣ. ಚೆನ್ನಾಗಿ ಹೌದಾ? ಪೀಸ್ ಐತೆ ಬಂದೈತೆ. ಬಟ್ ರೈಸಿಗೆ ಸ್ವಲ್ಪ ಏನಾದ್ರು ರೈಸಿಗೆ ಸ್ವಲ್ಪ ಉಪ್ಪು ಹಾಕಿದ್ದ ಮೋಸ್ಟ್ಲಿ. ಹೌದು, ನಾನು ತಿಂದಿಲ್ಲ. ಪೀಸ್ ಚೆನ್ನಾಗೈತೆ. ಗ್ರೇವಿ ಕಮ್ಮಿ ಆಗೈತೆ. ಕೆಳಗಡೆ ಸ್ವಲ್ಪ ಹಾಕು ಕಮ್ಮಿ ಆಗೈತೆ ಮತ್ತೆ ಅಷ್ಟೇ. ಅನ್ನವೆಲ್ಲ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಬಿಡು ಬಿಡು ಸಾಕು. ಗ್ರೇವಿ ಹಾಕೊಂಡ್ರೆ ಸರಿಯಾಗುತ್ತೆ. ತೊಂಬರ ಚೆನ್ನಾಗಿ ಆಗೈತೆ ಮತ್ತೆ. ಸ್ವಲ್ಪ ಗ್ರೇವಿ ಹಾಕ್ಬೇಕಾಗತ್ತೆ. ಹಿಂಗೂ ತಿನ್ಬೋದು ಸ್ವಲ್ಪ. ತೊಂಬರ್ಲ ನಾವು ಹೋಗ್ಬರಪ್ಪ. ಬೈಕ್ ಹಾಕೊಂಡು ಹೋಗ್ಬಾರ ಜಲ್ದಿ ಬಂದ್ಬಿಡ್ತೀವಿ. ಅದೇ ಬೈಕಲ್ಲಿ ಹೋಗ್ಬ. ಸರಿ ಹೋಗ್ಬ.
ಗೈಸ್ ಪೀಸ್ ಎಲ್ಲ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದಾನ, ಚೆನ್ನಾಗೈತೆ ಪೀಸ್ ಎಲ್ಲ. ಇದನ್ನು ಚೆನ್ನಾಗೈತೆ. ಏನಪ್ಪ ಅಂದ್ರೆ ಸ್ವಲ್ಪ ಅನ್ನಕ್ಕೆ ಉಪ್ಪು ಹಾಕಿದ್ದೀನ, ಹಾಕಿದ್ದೆ ಸ್ವಲ್ಪ. ಅಂದ್ರೆ ಅನ್ನಕ್ಕೆ ಅಷ್ಟೇ ಆಗತ್ತೆ ಅದು. ಅದು ಇದು ಮಸಾಲೆ ಇದ್ರ ಜೊತೆ ಮಸಾಲೆ ಜೊತೆ ಸ್ವಲ್ಪ ಕಲ್ಸ್ಕೊಂಕ ಹೋಗ್ಬೋದು. ಮೊಬೈಲ್ ಅವಂದೇ ಕೊಟ್ಟು ಕಳಿಸ್ತೀನಿ. ಬೇಡ ಏನು ಇದೆ? ಬೇಡ. ಸರಿ ಹೋಗ್ಬಾ. ಚೆನ್ನಾಗಿದೆ ಗೈಸ್. ಅಂದರೆ ಅವಾಗ ಹೇಳ್ದಂಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಸ್ವಲ್ಪ ಗ್ರೇವಿ ಥರ ಕೇಳಿದ್ದೀನಿ, ಚಿಕನ್ ಗ್ರೇವಿ ಮಾಡ್ತಾರೆ, ಇಲ್ಲಿ ಹತ್ರ ಇದೆ, ಅಲ್ಲೋಗಿ ತಗೊಂಬಂದ್ರೆ ಸ್ವಲ್ಪ ಸಾರು ಜೊತೆಗೆ ಚಿಕನ್ ಪೀಸ್ ಅಥವಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ರೈಸ್ ಎಲ್ಲ ವೈಟ್ ಕಲರ್ ಐತೆ, ಹೂವು ಕಾಣಿಸುತ್ತಾ ನೋಡಿ ಗೈಸ್. ರೈಸ್ ಎಲ್ಲ ವೈಟ್ ಇದೆ, ಅಲ್ಲಿ ಕೆಳಗಡೆ ಎಲ್ಲ ಇದೆ, ಬಟ್ ಆಯಿಲ್ ಅಂಶ ಜಾಸ್ತಿ ಇರ್ಬೇಕು ಈ ರೀತಿ ಬಿರಿಯಾನಿ ಮಾಡಿದಾಗ. ಇದಿದ್ರೆ ಇದೆಲ್ಲ ಇದೆ, ಮೆತ್ತಗೆಲ್ಲ ಚೆನ್ನಾಗಿದೆ. ಉಪ್ಪಿಲ್ಲಂದ್ರೆ ಸ್ವಲ್ಪ ಇದಾಗ್ಬಿಡ್ತದೆ, ಇದು ಉಪ್ಪಿಂದ ಸ್ವಲ್ಪ ಇದು ಅನಿಸುತ್ತೆ ಅಷ್ಟೇ. ಅವರಿಬ್ಬರನ್ನ ಕಳ್ಸೋಕೆ ಹೋಗಿನಿ, ಅಲ್ಲ ಸಾರಿ, ಅವರಿಬ್ಬರನ್ನ ಕಳಿಸಿ ನಾನು ಇಲ್ಲಿ ತಿನ್ಕೊಂಡು ಕುಂತಿದ್ದೀನಿ. ಚೆನ್ನಾಗಾಗಿದೆ ಗೈಸ್ ಹೇಳೋಕ್ಕಂದ್ರೆ. ಅದು ಕರೆಕ್ಟಾಗಿ ನೀಟಾಗಿ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದೆ. ಗೈಸ್ ತಗೊಂಬಂದಿದ್ದಾರೆ. ಬಸ್ ಅಷ್ಟು ಕೊಟ್ರಾ? ಕೈ ಅದೇನು ಈರುಳ್ಳಿಯ ಮೊಸರು ಬಜ್ಜ ಇಲ್ಲ, ಫಿಶಾ. ಚೆನ್ನಾಗೈತೆ ಮಚ್ಚ. ಅಂದ್ರೆ ಇದು ಪೂರ್ತಿ ಕಲೆಕ್ಷನ್ ಚೆನ್ನಾಗೈತೆ. ಅಂದ್ರೆ ಗ್ರೇವಿ ಸ್ವಲ್ಪ ಕಮ್ಮಿ ಆಗೈತೆ ಅಷ್ಟೇ. ಅಷ್ಟೇ ಇನ್ನೇನು ಗ್ರೇವಿಗಿನ ಉಪ್ಪು ಕಮ್ಮಿ ಆಗೈತೆ ಅಷ್ಟೇ. ಉಪ್ಪು ಒಂಚೂರು ಕರೆಕ್ಟ್ ಇದ್ರೆ ಎಲ್ಲ ಕರೆಕ್ಟ್ ಐತೆ. ಇದು ಎಷ್ಟು ರೂಪಾಯಿ ಇದು? ಎಷ್ಟು ರೂಪಾಯಿ ಚಿಕನ್ ಇದು? 40 ರೂಪಾಯಿ. ಹೌದೇನೋ? ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಡ್ದಾನ ಚಿಕನ್. ಗೈಸ್ ಗ್ರೇವಿ ತಂದಿದ್ದೀವಿ. ಗ್ರೇವಿ ಜೊತೆ ನೋಡಿ ಮತ್ತೆ ಟೇಸ್ಟ್ ಏನಂತ ನೋಡು. ನೋಡಿದೆ ಗ್ರೇವಿ ಜೊತೆಗೆ ನೋಡು. ಲಿವರ್ ಚಿರು ತಿನ್ನು ಲಿವರ್ ನಿಂಗೆ ಹಾಕಿ ಮಚ್ಚ. ಇದು ಗ್ರೇವಿ ಜೊತೆಗೆ ನೋಡು, ಚೆನ್ನಾಯ್ತಾ? ಗ್ರೇವಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು, ಹೆಂಗನಾಗಲಿ ಉಪ್ಪು ತಂದಿದ್ದೆ. ಓಕೆ ಔಟಾ ಇಲ್ಲ ಇದಕ್ಕೂ ಗ್ಲಾಸ್ ಉಪ್ಪು ಹಾಕಬೇಕು ಮಚ್ಚ. ಉಪ್ಪು ಹಾಕಿದ್ರೆ It gives us Tata IPL tickets 24 hours before anybody else. No way! It's RuPay. Ask your bank for a RuPay. ಗೈಸ್ ಊಟ ಎಲ್ಲ ಆಯ್ತು, ಸ್ವಲ್ಪ ಚೆನ್ನಾಗಿತ್ತು. ಉಪ್ಪು ಒಂಚೂರು ಕಮ್ಮಿ ಇತ್ತು. ಹಾಕೊಂಡ್ರೆ ನೋಡಿ ಮಕ್ಕಂಬಿಟ್ಟದಾಗಲೂ ಉಂಡು. ಇನ್ನು ನಾವು ಮಕ್ಕಳದಷ್ಟೇ ಇನ್ನೇನು. ಹೊಟ್ಟೆ ತುಂಬಿದೆ, ನೋಡ್ತಾ ಇದ್ದೀವಿ. ಅವತ್ತು ಶಿಶಾ ಔಟಾ ಬೇಕಿತ್ತು. ಓಕೆ ಗೈಸ್, ಈ ವಿಡಿಯೋದ ಎಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲೇವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.